स्वधिष्णुं पृथकं प्राणो बहिश्च पृथकत्यसौ एवं विराजं पृथकं तपत्यन्तर्बहिः पुमान्. ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 6ನೇ ಅಧ್ಯಾಯದ 16ನೇ ಶ್ಲೋಕ ನಾವು ಈಗ ನೋಡಬೇಕಾಗಿರೋದು. ಇದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಇದೆ. ವಾಮನ ಪುರಾಣ. ಭಗವಂತ ಸರ್ವತ್ರ ವ್ಯಾಪಿಸಿದ್ದಾನೆ. ಎಲ್ಲರ ಒಳಗೂ ಹೊರಗೂ ಅವನೇ ಇದ್ದಾನೆ. ಒಳಗಿನ ದೇಹದ ಒಳಗಿನ ವಿಷಯಗಳನ್ನು ಮಾತ್ರ ಅಲ್ಲ, ಹೊರಗಿನ ವಿಷಯಗಳನ್ನು ಕೂಡ ಅವನು ಕಾಣ್ತಾನೆ. ಹಾಗೆ ಬ್ರಹ್ಮಾಂಡದ ಒಳಗೆ ಮಾತ್ರ ಅಲ್ಲ, ಅಂದರೆ ಹೊರಗೆ ಇರುವಂಥ ವಿಷಯಗಳನ್ನು ಕೂಡ ಕಾಣುತ್ತಾನೆ ಅಂತ ಅದರ ಇಷ್ಟಾರ್ಥ. ಇದಕ್ಕೆ ಶ್ರೀಧರ ಗಾದೆಯಾಗಿ ಯಾರ್ಯಾರು ಏನೇನು ಅರ್ಥಗಳನ್ನು ಬರೀತಾರೆ ಅನ್ನೋದನ್ನು ನೋಡೋಣ. ಧಿಷ್ಣ್ಯ ಅನ್ನುವ ಶಬ್ದ ತುಂಬ ಸಂಕೀರ್ಣವಾದ್ದು. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅದಕ್ಕೆ ಅರ್ಥ ಹೇಳ್ತಾರೆ. ಶ್ರೀಧರರು ಅದನ್ನು ವ್ಯಾಖ್ಯಾನಿಸುವಂತೆ ಈ ಅಸೌ ಪ್ರಾಣ ಅಂದರೆ ಆದಿತ್ಯ ಅಂತ ಅರ್ಥ. ಅಸೌ ವಾ ಆದಿತ್ಯ ಪ್ರಾಣ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅವ್ರ ಮಾತು ಬಂದಿದೆ. ಆದ್ದರಿಂದ ಆದಿತ್ಯ ಅಂತ ಅವ್ರ ಅರ್ಥ ಬರ್ತಿದ್ದಾರೆ. ಆದಿತ್ಯ ಅಂದರೆ ಭಗವಂತ ಅಂತ ಅವರ ಅರ್ಥವೋ ಹೇಗೆ ಅದಿಲ್ಲೇನು ನಮ್ಗೆ ಸ್ಪಷ್ಟ ಆಗೋದಿಲ್ಲ. ಅಂತೂ ಆದಿತ್ಯ ಅಂತ ಇಷ್ಟು ಅರ್ಥ ಅಂತೂ ಬರೆದಿದ್ದಾರೆ. ಅವನು ಸ್ವಧಿಷ್ಣ್ಯಂ ಅಂದರೆ ಸ್ವಮಂಡಲಂ, ತನ್ನ ಮಂಡಲವನ್ನು ಅವನು ಪ್ರಕಾಶಿಸ್ತಾನೆ, ಅದನ್ನು ಬೆಳಗ್ತಾನೆ. ಯಥಾ ಬಹಿಶ್ಚ ಪ್ರಕಾಶಯತಿ, ತನ್ನ ಮಂಡಲವನ್ನು ಬೆಳಗ್ತಾನೆ, ಹೊರಗೂ ಬೆಳಗ್ತಾನೆ. ಹಾಗೆ ವಿರಾಟ್ ದೇಹವನ್ನು ಪ್ರಕಾಶಯನ್ ಬ್ರಹ್ಮಾಂಡಂ ಅಂತರ್ಬಹಿಶ್ಚ ಪ್ರಕಾಶಯತಿ, ಬ್ರಹ್ಮಾಂಡದ ಒಳಗೂ ಹೊರಗೂ ಎರಡೂ ಕೂಡ ಅವನು ಬೆಳಗ್ತಾ ಇದ್ದಾನೆ ಅಂತ ಇಷ್ಟ ಅಭಿಪ್ರಾಯವನ್ನು ಶ್ರೀಧರರು ವಿವರಿಸ್ತಾರೆ. ಇದಕ್ಕೆ ವೀರರಾಘವರು ಮಾಡುವಂತಹ ಅರ್ಥಗಳನ್ನು ನೋಡೋಣ. ಹೃದಯಾಂತರವರ್ತಿ ಪ್ರಾಣ ಅಂದರೆ ಪರಮಾತ್ಮ ಅಂತ ಅರ್ಥ ಬರೀತಾರೆ ಅವರು. ಸ್ವಧಿಷ್ಣ್ಯಂ ಅಂದರೆ ತನ್ನ ಆವಾಸಸ್ಥಾನವಾದ ಈ ಶರೀರವನ್ನು, ಇದು ಅವರು ಬರೆಯುವಂತಹ ಅರ್ಥ. ಇದನ್ನು ಪ್ರತಪನ್ ಅಂತರ್ವ್ಯಾಪ್ತ ಪ್ರಶಾಸನಾಧೀನಂ ಕುರ್ವನ್, ತಾನು ಒಳಗಿರುವುದರಿಂದ ಅದು ತನ್ನ ಆಳ್ವಿಕೆಗೆ ಅಧೀನ ಆಗುವಂತೆ ಮಾಡಿದ್ದಾನೆ. ತನ್ನ ಆಳ್ವಿಕೆಯಿಂದ ಅದು ತಪ್ಪಿ ಹೋಗದಂತೆ ಅದನ್ನು ನಿಯಂತ್ರಿಸಿದ್ದಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಂತರ್ಬಹಿಶ್ಚ ಸ್ವಧಿಷ್ಣ್ಯಾತ್ ಬಹಿಷ್ಠಮಿಪಿ ವಸ್ತು ಜಾತಂ, ತನ್ನ ಈ ದೇಹದ ಹೊರಗಿರುವಂತಹ ವಸ್ತುಗಳನ್ನು ಕೂಡ ಅವನು ಪ್ರಕಾಶಿಸ್ತಾನೆ. ಅದರಂತೆ ವಿರಾಟ್ ಶಬ್ದವಾಚ್ಯವಾದ ಈ ಪ್ರಪಂಚವನ್ನು, ವಿರಾಟ್ ಶಬ್ದವಾಚ್ಯವಾದ ಅನಿರುದ್ಧ ರೂಪದ ಭಗವಂತನ ಕಾರ್ಯವಾದಂತಹ ಈ ಪ್ರಪಂಚವನ್ನು ತನ್ನ ಅಧೀನತೆಗೆ ಅವನು ಒಳಪಡಿಸಿಕೊಂಡು ಅಂತರ್ಬಹಿಶ್ಚ ಪ್ರಶಾಸನಂ ಕರೋತಿ, ಒಳಗೂ ಹೊರಗೂ ಎರಡೂ ಕಡೆ ಈ ಜಗತ್ತಿನ ಆಳ್ವಿಕೆಯನ್ನು ಅವನು ನೋಡ್ತಾನೆ. ವಿರಾಟ್ ಅಂದರೆ ವೀರರಾಘವರು ವ್ಯಾಖ್ಯಾನ ಮಾಡುವಂತೆ ಅನಿರುದ್ಧ ರೂಪದ ಭಗವಂತ. ಅವನ ಅಧೀನವಾದ ಈ ಜಗತ್ತನ್ನು ಕೂಡ ವಿರಾಟ್ ಎಂಬ ಶಬ್ದದಿಂದ ತಗೊಳ್ಬೇಕು. ಸಭೂಮಿಂ ವಿಶ್ವತೋ ವೃತ್ತ ಅಂತೇನು ಋಗ್ವೇದದ ಪುರುಷ ಸೂಕ್ತದ ಮಾತಿದೆ, ಅದನ್ನು ಹೀಗಿಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಮುಂದೆ ಈ ಶ್ಲೋಕಗಳಿಗೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡುವಂತಹ ಅರ್ಥಗಳನ್ನು ನೋಡೋಣ. ಸ್ವಧಿಷ್ಣ್ಯಂ, ಇಲ್ಲಿ ಭಗವಂತನ ದೇಹವಾದಂಥ ಈ ಹೃದಯ ಅಂತ ಹೀಗದರ ತಾತ್ಪರ್ಯ. ಅಲ್ಲಿ ತಪಸಂತಾಪಯ ಅಂತ ಧಾತು ಇರುವುದರಿಂದ ಅದೆಲ್ಲವನ್ನು ಕೂಡ ನೋಡುವುದು ಅಂತ ಅರ್ಥ. ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ ಆ ಅರ್ಥ ನಮಗೆ ಕಂಡು ಬಂದೇ ಇದೆ. ಅದಕ್ಕನುಸಾರವಾಗಿ ವಿಜಯಧ್ವಜರು ಕೂಡ ಅರ್ಥ ಮಾಡ್ತಾರೆ.
ವಿರಾಜಮಂದ್ರೆ ಇಡೀ ಬ್ರಹ್ಮಾಂಡವನ್ನು, ಬ್ರಹ್ಮಾಂಡದ ಒಳಗಿನ ಹೊರಗಿನ ಎಲ್ಲವನ್ನೂ ಕೂಡ ಅವನು ನೋಡ್ತಿದ್ದಾನೆ. ಇದು ವಿಜಯಧ್ವಜರ ಅರ್ಥ. ಇಲ್ಲಿ ಹೆಚ್ಚು ವಿಮರ್ಶೆ ಮಾಡಬೇಕಾದಂಥ ವಿಷಯ ಏನೂ ಇಲ್ಲ. ಸ್ವಧಿಷ್ಣ್ಯಂ ಇತಿ ತತ್ರ ಋಗುಕ್ತ ಅನುಸಾರೇಣ ಪ್ರಾಣಃ ಇತ್ಯುಕ್ತಂ. ಪ್ರಾಣಃ ಅಂತ ಭಗವಂತನನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸ್ವಧಿಷ್ಣ್ಯಂ ಪ್ರತಿಪನ್ನ ಪ್ರಾಣಃ. ಪ್ರಾಣ ಅಂತ ಯಾಕೆ ಬಂದಿದೆ ಅಂದರೆ, ಇದು ಪ್ರಾಣ ಎಂಬ ಶಬ್ದದಿಂದ ಭಗವಂತನ ವರ್ಣನೆ ಬಂದಿದೆ ಬೇರೆ ಬೇರೆ ಕಡೆ ವೇದಗಳಲ್ಲಿ, ಋಗ್ವೇದ ಮೊದಲಾದ ವೇದಗಳಲ್ಲಿ ಹಾಗೆ ಬಂದಿದೆ. ಆದ್ದರಿಂದ ಅಲ್ಲಿರುವಂಥ ಪ್ರಾಣ ಶಬ್ದವನ್ನು ತಗೊಂಡಿದ್ದಾರೆ. ಈಗಾಗಲೇ ನಾವು ಶ್ರೀಧರರ ವ್ಯಾಖ್ಯಾನದಲ್ಲಿ ಆದಿತ್ಯೋ ವೈ ಪ್ರಾಣ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದದ್ದನ್ನು ನೋಡಿದ್ದೇವೆ. ಛಾಂದೋಗ್ಯದಲ್ಲೂ ಇದೆ, ಋಗ್ವೇದದಲ್ಲಿಯೂ ಬೇರೆ ಬೇರೆ ಕಡೆಯೂ ಕೂಡ ಆ ಥರದ ಉಲ್ಲೇಖಗಳು ಕಾಣುತ್ತವೆ. ಅವನೇ ಈ ಜಗತ್ತೆಲ್ಲವನ್ನು ಬೆಳಗುತ್ತಿದ್ದಾನೆ ಅಂತ ತಾತ್ಪರ್ಯ. ಹೀಗೆ ವೇದದಲ್ಲಿ ಬಂದಿರುವ ಪ್ರಾಣ ಎಂಬ ಶಬ್ದವನ್ನು ಇಲ್ಲಿ ಭಾಗವತನು ಕೂಡ ಪ್ರಾಣ ಅಂತ ಉಲ್ಲೇಖಿಸಿದಷ್ಟೆ. ತದ್ವೈತ್ವಂ ಪ್ರಾಣೋ ಅಭವಃ ಮಹಾನ್ ಭೋಗಃ ಪ್ರಜಾಪತೇಃ ಭುಜಃ ಕರಿಷ್ಯಮಾಣಃ ಯದ್ದೇವಾನ್ ಪ್ರಾಣಯೋನವ ಅಂತ ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ 1ನೇ ಅಧ್ಯಾಯದ 1ನೇ ಪಾದದಲ್ಲಿ ಪ್ರಾಣಾಧಿಕರಣ ಮತ್ತು ಅಂತಿಮ ಪ್ರಾಣಾಧಿಕರಣ ಅಂತ ಹೀಗೆ ಅಧಿಕರಣಗಳಿವೆ. ಅದರಲ್ಲಿ ಪ್ರಾಣಶಬ್ದವಾಚ್ಯ ಭಗವಂತ ಹೇಗೆ ಅನ್ನೋದನ್ನೇ ತೋರಿಸಿದ್ದಾರೆ. ನೀನೇ ಪ್ರಾಣನಾಗಿದ್ದಿ, ಚತುರ್ಮುಖಾದಿಗಳಿಗೆ ಆನಂದವನ್ನು ಕೊಟ್ಟಿದ್ದಿ, ಎಲ್ಲ ದೇವತೆಗಳನ್ನು ಕೂಡ ನೀನು ನಿಯಂತ್ರಿಸ್ತಾ ಇದ್ದಿ ಅಂತ ಹೀಗೆ ಬಂದಿದೆ. ಅಲ್ಲೇ ಮುಂದೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಥವಾ ಹರಿಶ್ಚತೆ ಲಕ್ಷ್ಮೀಶ್ಚ ಪತ್ನಿಯವು ಅಂತ ಹೀಗೆಲ್ಲ ಬಂದಿದೆ. ಶುಕ್ಲ ಯಜುರ್ವೇದದಲ್ಲಿಯೂ ಕೃಷ್ಣ ಯಜುರ್ವೇದದಲ್ಲಿಯೂ ಈ ರೀತಿಯಾದಂತಹ ಉಲ್ಲೇಖಗಳು ಭಗವಂತನನ್ನು ಪ್ರಾಣ ಎಂಬ ಶಬ್ದದಿಂದ ಹೇಳಿ ಬಂದಿವೆ. ಅವನಿಗೆ ಶ್ರೀ ಮತ್ತು ಲಕ್ಷ್ಮಿ ಎಂಬ ಎರಡು ರೂಪದ ಲಕ್ಷ್ಮೀದೇವಿ ಪತ್ನಿಯಾಗಿದ್ದಾಳೆ ಅಂತ ಬಂದಿದೆ. ಆದ್ದರಿಂದ ಪ್ರಾಣ ಅಂದರೆ ಆ ಭಗವಂತನನ್ನೇ ಪ್ರಾಣ ಅಂತ ತಿಳ್ಕೊಳ್ಬೇಕು. ಅದಲ್ಲದೆ ಅಂತಿಮ ಪ್ರಾಣಾಧಿಕರಣದಲ್ಲೂ ಕೂಡ ಐತರೇಯ ಉಪನಿಷತ್ತಿನ ಮಾತುಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಪ್ರಾಣೋವಾ ಅಹಮಸ್ಮೃಹೇ ಪ್ರಾಣಃ ಸರ್ವಾಣಿ ಭೂತಾನಿ ಪ್ರಾಣಸ್ತ್ವಂ. ನಾನೇ ಪ್ರಾಣನಾಗಿದ್ದೇನೆ ಅಂತ ಭಗವಂತ ಹೇಳ್ಕೊಂಡದ್ದಿದೆ. ಇಂದ್ರನ ಒಳಗೆ ಅಧಿಷ್ಠಿತನಾದ ಭಗವಂತ ನೀನು ಪ್ರಾಣನಾಗಿದ್ದೆ ಅಂತ ಈ ವಿಶ್ವಾಮಿತ್ರನಲ್ಲಿ ಪ್ರಾಣಶಬ್ದವಾಚ್ಯನಾದ ಭಗವಂತ ಇದ್ದಾನೆ. ಪ್ರಾಣ ಸರ್ವಾಣಿ ಭೂತಾನಿ, ಎಲ್ಲ ಪ್ರಾಣರಲ್ಲಿಯೂ ಕೂಡ ಎಲ್ಲ ಜೀವರಲ್ಲಿಯೂ ಕೂಡ ಪ್ರಾಣಶಬ್ದವಾಚ್ಯನಾದ ಭಗವಂತ ಇದ್ದಾನೆ ಅಂತ ಈಗ ಅದನ್ನು ವರ್ಣನೆ ಮಾಡಿದ್ದಾರೆ. ಅದರಿಂದ ಎಲ್ಲ ಕಡೆ ಪ್ರಾಣ ಅಂದರೆ ಭಗವಂತನೇ. ಅಣ ಅಂದರೆ ಚೇಷ್ಟ, ಅಣ ಅಂದರೆ ವಿಶಿಷ್ಟವಾದ ಚೇಷ್ಟೆಗಳನ್ನು ಮಾಡಿಸುವವನು. ಜೀವರೊಳಗೆ ನಿಂತು ಎಲ್ಲ ಥರದ ಕೆಲಸಗಳನ್ನು, ಸಾಮಾನ್ಯ ಕೆಲಸಗಳನ್ನು, ವಿಶೇಷ ಕೆಲಸಗಳನ್ನು ಎಲ್ಲವನ್ನೂ ಮಾಡಿಸುವವನಾದ್ದರಿಂದ ಅವನನ್ನೇ ಪ್ರಾಣ ಅಂತ ಹೀಗೆ ವರ್ಣಿಸ್ತಾರೆ. ಹೀಗೆ ಋಗಾದಿ ವೇದಗಳಲ್ಲಿ, ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಶುಕ್ರ ಕೃಷ್ಣ ಯಜುರ್ವೇದದಲ್ಲಿ ಮತ್ತು ಸಾಮವೇದದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಈ ಎಲ್ಲ ಕಡೆ ಬಂದಿರುವಂಥ ಶಬ್ದ ಅದು ಪ್ರಾಣ ಅನ್ನೋ ಶಬ್ದ. ಅದನ್ನು ಇಲ್ಲಿ ಭಾಗವತ ಹೇಳಿದೆ ಅಂತ ನಾವು ಭಾವಿಸಬೇಕು. ಈ ಜೀವನ ದೇಹ ಏನಿದೆ ಅದು ಭಗವಂತನ ಮನೆ. ಸ್ವಧಿಷ್ಣ್ಯಂ ದೇಹಂ ಪ್ರತಪನ್ ಅಥ ದೇಹರತಃ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ತದಯಂ ಪ್ರಾಣೋಧಿ ತಿಷ್ಠತಿ. ಇದು ಐತರೇಯ ಉಪನಿಷತ್ತಿನ ಮಾತು. ಈ ದೇಹ ಅನ್ನೋದೊಂದು ಭಗವಂತನ ರಥ. ಇದನ್ನು ಪ್ರಾಣಶಬ್ದವಾಚ್ಯನಾದ ಭಗವಂತ ಏರಿ ಕುಳಿತಿದ್ದಾನೆ. ಐತರೇಯ ಉಪನಿಷತ್ತಿನಲ್ಲಿ ಈ ವರ್ಣನೆ ಬಂದಿದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಅಂತ ಕಾಟಕೋಪನಿಷತ್ತಿನಲ್ಲೂ ಕೂಡ ಆತ್ಮಶಬ್ದವಾಚ್ಯನಾದ ಭಗವಂತನ ರಥ ಈ ದೇಹ ಅಂತ ವರ್ಣಿಸಿದ್ದಾರೆ. ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಇವ ಮಂಡಾಂತರಂ ಪಶ್ಯನ್ ಬಹಿ ಸರ್ವಂಸು ಪಶ್ಯತಿ ಅಂತ ವಾಮನ ಪುರಾಣದ ಮಾತು ಭಾಗವತ ತಾತ್ಪರ್ಯದಲ್ಲಿ. ಹಾಗೆ ನಾರದ ಪುರಾಣದ ಮಾತು ಕೂಡ ಇದೆ. ಅದನ್ನು ಮುಂದೆ ನೋಡೋಣ.
ತನ್ನ ವಾಸಸ್ಥಾನ, ಜೀವನ ಶರೀರ ಅಂದರೆ ಇದು ಭಗವಂತನ ವಾಸಸ್ಥಾನ, ಅದನ್ನು ನೋಡ್ತಾ ಎಲ್ಲ ವಿಷಯ ಪದಾರ್ಥಗಳನ್ನು ಅವನೇ ಅನುಭವಿಸ್ತಾನೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಇವೆಲ್ಲವೂ ಕೂಡ ಅವನ ಜ್ಞಾನಕ್ಕೆ ಗೋಚರ ಆಗ್ತವೆ. ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ, ತಾನು ಉಂಡು ಜೀವರಿಗೂ ಕೂಡ ಉಣಿಸ್ತಾನೆ. ಇದು ಶರೀರದ ಒಳಗೂ ಹೊರಗೂ ಹೀಗೇನೆ. ಹಾಗೇನೆ ಬ್ರಹ್ಮಾಂಡದ ಒಳಗೂ ಹೊರಗೂ ಕೂಡ ಅವನೇ ವ್ಯಾಪ್ತನಾಗಿದ್ದು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ ಅಂತ ಇಲ್ಲಿ ಮಾತು ಬಂದಿದೆ. ಮುಂದೆ ಸೋಮೃತತ್ವಸ್ಯೇಷನು ಸೋಮೃತಸ್ಯ ಅಭಯಸ್ಯೇಷೋ ಮರ್ತ್ಯಮನ್ಯಂ ಯಥಾತ್ಯಕಾತ್ ಮಹಿಮೇಶ ತಥೋ ಬ್ರಹ್ಮನ್ ಪುರುಷಸ್ಯ ದುರತ್ಯಯ ಅಂತ. ಇದು 17ನೇ ಶ್ಲೋಕ. ಶ್ಲೋಕ ಸಂಖ್ಯೆ ಸ್ವಲ್ಪ ವ್ಯತ್ಯಾಸ ಇರಬಹುದು. ಸಂಖ್ಯೆಗಿಂತ ಈ ಶ್ಲೋಕದ ಅರ್ಥಗಳನ್ನು ಸಧಿಷ್ಠ್ಯಂ ಪ್ರತಪನ್ ಪ್ರಾಣೋ ಬಹಿಶ್ಚ ಪ್ರತಿಪತ್ಯಸೌ ಏವಂ ವಿರಾಜನ್ ತಪತಿ ಅಂತರ್ಬಹಿಃ ಪುಮಾನ್ ಅಂತ ಅನ್ನೋದ್ರ ಜೊತೆಗೆ ಸೋಮೃತತ್ವಸ್ಯ ಅಭಯಸ್ಯೇಷೋ ಮರ್ತ್ಯಮನ್ನಂ ಯದತ್ಯಗಾತ್ ಅಂತ ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಕೆಲವು ಕಡೆ 1.5 ಶ್ಲೋಕಗಳನ್ನು ಕೊಟ್ಟಿದ್ದಾರೆ, ಕೆಲವು ಕಡೆ 1 ಶ್ಲೋಕವನ್ನು ಮಾತ್ರ ಕೊಟ್ಟಿದ್ದಾರೆ. ಏನಿದ್ರೂ ಯಾವುದರ ಅರ್ಥವೂ ತಪ್ಪಿ ಹೋಗದಂತೆ ಪ್ರತಿಯೊಂದನ್ನು ನೋಡಿದರೆ ಮುಗಿತಷ್ಟೆ. ಈ ಭಗವಂತ ಈ ಸಮಸ್ತ ಪ್ರಪಂಚಕ್ಕೂ ಕೂಡ ಆಧಾರನಾಗಿದ್ದಾನೆ. ಸಂಸಾರ ಭಯರಹಿತರಾದ ಮುಕ್ತರಿಗೂ ಅವನೇ ಒಡೆಯ, ಪ್ರಕೃತಿ ಮಹತ್ತತ್ವಗಳಿಗೂ ಕೂಡ ಅವನೇ ಒಡೆಯನಾಗಿದ್ದಾನೆ. ಮತ್ತು ಸಂಸಾರದಲ್ಲಿ ಬದ್ಧರಾದ ಜೀವರಿಗಂತೂ ಅವನೇ ಸ್ವಾಮಿಯಾಗಿದ್ದಾನೆ. ಮುಕ್ತರು ಆತನ ಅಧೀನರಾಗಿದ್ದಾರೆ, ಅಧೀನರಾಗಿ ಉಳಿಯುವುದಿಲ್ಲ ಅಂತ ಆದರೆ ಅವನಿಗೆ ಯಾಕೆ ಮುಕ್ತಿಯನ್ನು ಕೊಡ್ತಿದ್ದಾನೆ? ಅವರಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ ಅಂದರೆ ತನ್ನ ಅಧೀನರನ್ನಾಗಿ ಮಾಡಿದ್ದಾನೆ ಅಂತಲೇ ಅದರ ಅರ್ಥ. ಮುಕ್ತರಾದ ಮೇಲೆ ಅವರು ತನ್ನ ಹಂಗಿನಿಂದ ಪಾರಾಗಿ ಹೋಗ್ತಾರೆ ಅಂತಿದ್ರೆ ಅವರನ್ನು ಸಂಸಾರದಲ್ಲಿ ಇಟ್ಟುಬಿಟ್ಟಿರ್ತಿದ್ದ ಈ ಭಗವಂತ. ಹಾಗೆ ಮಾಡಿಲ್ಲ. ಅವರಿಗೆ ಮುಕ್ತಿಯನ್ನು ಕೊಟ್ಟಿದ್ದಾನೆ ಅಂದರೆ ಮುಕ್ತಿಯಲ್ಲೂ ಕೂಡ ಅವರು ತನ್ನ ಅಧೀನರಾಗಿರುವಂತೆಯೇ ಅವನು ನೋಡ್ಕೊಂಡಿದ್ದಾನೆ. ಹೀಗೆ ಸಂಸಾರದಲ್ಲಿಯೂ ಮುಕ್ತಿಯಲ್ಲೂ 2 ಹಂತದಲ್ಲೂ ಕೂಡ ಜೀವರೆಲ್ಲರೂ ಕೂಡ ಅವನ ಅಧೀನರು ಅಂತಲೇ ಆ ಶ್ಲೋಕದ ತಾತ್ಪರ್ಯ. ಇಲ್ಲಿ ಅನ್ನ ಅಂತ ಶಬ್ದ ಇದೆಯಲ್ಲ, ಅದು ಬಹಳ ಸಂಕೀರ್ಣವಾದದ್ದು. ಆದ್ದರಿಂದ ಅದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಿಸ್ತಾರೆ. ಶ್ರೀಧರ ದೃಷ್ಟಿಯಲ್ಲಿ ಅನ್ನ ಅಂದರೆ ಕರ್ಮದ ಫಲ ಅಂತ ಹೀಗೆ ತಾತ್ಪರ್ಯ ಆಗ್ತದೆ. ಮರ್ತ್ಯಂ ಮರಣಧರ್ಮಕಂ ಅನ್ನಂ ಕರ್ಮಫಲಂ. ಕರ್ಮದ ಫಲ ಅಂತ ಅನ್ನೋದು ನಾವು ಅನುಭವಿಸಿ ಮುಗಿದ ಮೇಲೆ ನಷ್ಟ ಆಗಿ ಹೋಗಬೇಕಾದದ್ದು. ಆದ್ದರಿಂದ ಅದಕ್ಕೆ ಮರ್ತ್ಯ ಅಂತ ವಿಶೇಷಣ ಕೊಟ್ಟಿದ್ದಾನೆ. ಅಂತಹ ಕರ್ಮದ ಫಲವನ್ನು ಅವನು ಮೀರಿದ್ದಾನೆ. ಎಂದೂ ಭಗವಂತ ಯಾವುದಾದ್ರು ಒಂದು ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಉಳ್ಳವನಲ್ಲ. ಈ ಸಿದ್ಧಾಂತ, ಈ ಒಂದು ಅರ್ಥ ಆ ಶ್ಲೋಕಕ್ಕೆ ಮಾಡುವುದು ನಮಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯವೇ. ಕೇವಲ ಸರ್ವಾತ್ಮಕ ಮಾತ್ರ ಅವನು, ಜಗತ್ತೆಲ್ಲವೂ ಆತನಿಂದ ಅಭಿನ್ನ ಅಂತ ಮಾತ್ರ ಅಲ್ಲ, ಹೊರತು ಅಮೃತತ್ವಸ್ಯ ನಿಜಾನಂದಸ್ಯಾಪಿ ಈಶ್ವರ, ತನ್ನ ಸ್ವರೂಪಭೂತವಾದ ಆನಂದಕ್ಕೂ ಕೂಡ ಅವನೇ ನಿಯಾಮಕ ಅಂತ ಅದರ ಅಭಿಪ್ರಾಯ. ಅಮೃತ ಅಂದರೆ ಮೋಕ್ಷ ಅಂತ ಅರ್ಥ, ವೀರರಾಘವರ ವ್ಯಾಖ್ಯಾನ. ಆದರೆ ಮರ್ತ್ಯಂ ಅನ್ನಂ ಅನ್ನುವುದಕ್ಕೆ ಮಾತ್ರ ನಶ್ವರವಾದಂತಹ ಕರ್ಮಫಲವನ್ನು ಅಂತಲೇ ಅರ್ಥ ಮಾಡ್ತಾರೆ. ನಶ್ವರವಾದ ಈ ಕರ್ಮಫಲವನ್ನು ದಾಟಿ ನಿಂತವನು, ಅದು ಯಾವತ್ತೂ ಆತನಿಗೆ ಸಂಬಂಧಿಸಿದ್ದಲ್ಲ, ಅದನ್ನು ಅನುಭವಿಸಬೇಕಾದ ಅನಿವಾರ್ಯತೆಯೂ ಆತನಿಗಿಲ್ಲ. ಅದಕ್ಕೆ ವೀರರಾಘವರು ದ್ವಾಸುಪರ್ಣ ಸೈಜ ಸಖಾಯ ಅಂತೇನು ಮಾತಿದೆ, ಉಪನಿಷತ್ತಿನ ಮಾತು, ಅದನ್ನು ನೆನಪು ಮಾಡ್ಕೊಳ್ತಾರೆ. ಇಲ್ಲಿ 2 ಹಕ್ಕಿಗಳಿವೆ. ಅವುಗಳಲ್ಲಿ ಒಂದು ಹಕ್ಕಿ ಹಣ್ಣು ತಿಂತಾ ಇದೆ, ಇನ್ನೊಂದು ಹಕ್ಕಿ ಹಣ್ಣು ತಿಂತಾ ಇಲ್ಲ ಅಂತ ಬಂದಿದೆ. ಹಣ್ಣು ಅಂದರೆ ಕರ್ಮದ ಫಲ, ಅದನ್ನು ತಿಂತಾ ಇರುವ ಹಕ್ಕಿನೇ ಸಂಸಾರಿ ಹಕ್ಕಿ.
ಸಂಸಾರಿ ಜೀವ. ಅದನ್ನು ತಿನ್ನದೇ ಇರುವ ಹಕ್ಕಿ ಅಂದರೆ ಈ ಪರಮಾತ್ಮ ಅಂತ ಈಗ ಅವರು ಅಭಿಪ್ರಾಯ. ಅಲ್ಲೇನೋ ದ್ವಾಸುಪರ್ಣ ಅನ್ನೋ ಮಾತಂದಿದೆ, ಅದ್ರ ಪ್ರಕಾರ ಈ ಶ್ಲೋಕವನ್ನು ವ್ಯಾಖ್ಯಾನಿಸ್ತಾರೆ. ಮುಂದೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾಡುವ ಅರ್ಥಗಳನ್ನು ನಾವು ಅಭಯ ಅಂದರೆ ಜನನ ಮರಣರಹಿತವಾದ ಮುಕ್ತ ಸಮುದಾಯ. ಅದಕ್ಕೆ ಅವನು ಈಶ ಅಂದರೆ ಸರ್ವಾಭೀಷ್ಟದಾತ ಅಂತ ಅರ್ಥ ಬರೀತಾರೆ ವಿಜಯಧ್ವಜರು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಸ್ಕಂದ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಅಜ್ಞಾನಿಗಳಿಗೆ ಜ್ಞಾನ ಕೊಡ್ತಾನೆ, ಜ್ಞಾನಿಗಳಿಗೆ ಮೋಕ್ಷ ಕೊಡ್ತಾನೆ, ಮತ್ತು ಮುಕ್ತರಾದವರಿಗೆ ಆನಂದ ಕೊಡುವವನು ಕೂಡ ಅವನೇ. ಹೀಗೆ ಅವರ ಸರ್ವಾಭೀಷ್ಟಗಳು ಅವನನ್ನೇ ಅವಲಂಬಿಸಿವೆ ಅಂತ ಇಷ್ಟರ್ಥ. ಮತ್ತೆ ಅಲ್ಲಿ ಅನ್ನ ಅಂತ ಶಬ್ದ ಇದೆ. ಭಗವಂತನ ಅನ್ನ ಅಂದರೆ ಆತನ ಭೋಗಕ್ಕೆ ಪಾತ್ರಳಾದ ಲಕ್ಷ್ಮೀದೇವಿ, ಅವಳ ಅಭಿಮಾನಕ್ಕೆ ಪಾತ್ರವಾದ ಈ ಜಡವಾದಂತಹ ಪ್ರಪಂಚ. ಆ ಪ್ರಪಂಚ ಮರ್ತ್ಯ, ಅದಕ್ಕೆ ನಾಶ ಇದೆ. ಲಕ್ಷ್ಮೀದೇವಿಗೆ ನಾಶ ಇಲ್ಲ, ಆದರೆ ಅವಳಿಂದ ಅಭಿಮನ್ಯಮಾನವಾದ ಪ್ರಕೃತಿಯಿಂದ ಹುಟ್ಟಿದ ಈ ಜಗತ್ತಿಗೆ ನಾಶ ಇದೆ. ಮತ್ತು ಆ ಜಗತ್ತಿನಲ್ಲಿ ಸೇರಿರುವ ಬ್ರಹ್ಮಾದಿ ದೇವತೆಗಳಿಗೂ ನಾಶ ಇದೆ. ಅವರೆಲ್ಲರನ್ನೂ ಕೂಡ ಅವನು ಅನಾದಿ ಕಾಲದಿಂದಲೂ ಮೀರಿ ನಿಂತಿದ್ದಾನೆ. ಅದಕ್ಕೇನು ಕಾರಣ ಅಂದರೆ ಮಹಿಮಾ. ಸಮಸ್ತ ಪ್ರಪಂಚವನ್ನು ಮೀರಿದ ಮಹಿಮಾ ಆತನಿಗಿರೋದು ಅಂತ ತಾತ್ಪರ್ಯ. ಈ ಎರಡು ಶ್ಲೋಕಗಳನ್ನು ನಾವೇನು ನೋಡ್ತಿದ್ದೀವಲ್ಲ, ಸ್ವಧಿಷ್ಣ್ಯಂ ಪಶ್ಯನ್ ಸ್ವಧಿಷ್ಣ್ಯಂ ದೇಹಂ ಸಹ ಬಹಿಷ್ಠಾನ್ ವಿಷಯಾನಪಿ ಅಂತ ಈ ಶ್ಲೋಕ. ಅದು ಹಿಂದೆ ಬಂದ ಶ್ಲೋಕ ಸ್ವಧಿಷ್ಣ್ಯಂ ಪ್ರತಪನ್ ಪ್ರಾಣ ಅನ್ನುವ 16ನೇ ಶ್ಲೋಕ. ಪುರುಷ ಸೂಕ್ತದಲ್ಲಿ ಬಂದಿರುವಂಥ ಯಾವುದೇ ಮಂತ್ರದ ಅನುವಾದ ರೂಪವಾಗಿ ಏನಿಲ್ಲ. ಅದು ಭಗವಂತ ಮಹಿಮೆಯನ್ನು ವರ್ಣನೆ ಮಾಡುವ ಭಾಗವತದ ಸ್ವತಂತ್ರವಾದ ಶ್ಲೋಕ. ಈಗ ನಾವು ನೋಡ್ತಿರೋ ಶ್ಲೋಕ ಸೋಮೃತತ್ವಸ್ಯಾಭಯಸ್ಯೇಷಃ ಮತ್ಯಮನ್ನಂ ವಿದತ್ಯಗಾತ್ ಅನ್ನೋದು ಪುರುಷ ಸೂಕ್ತದ ಅನುವಾದ ರೂಪವಾಗಿಯೇ ಇದೆ. ಅಲ್ಲಿ ಉತಾಮೃತ ತತ್ವಸ್ಯೇಷಾನೋ ಇದನ್ನೇ ನಾತಿರೋಹತೆ ಅಂತ ಮಂತ್ರ ಇದೆ. ಏತಾವಾನಸಿ ಮಹಿಮಾ ಅಥವಾ ಉಜ್ಜಾಯಾಂಶ ಪುರುಷ ಅಂತ ಅದರ ಉತ್ತರಾರ್ಥ. ಅದರ ಅನುವಾದವೇ ಈ ಭಾಗವತದ ಶ್ಲೋಕದಲ್ಲಿ ಕಾಣಿಸ್ತದೆ. ಅವನು ಈ ಜಗತ್ತಿಗೆಲ್ಲದಕ್ಕೂ ಕೂಡ ಒಡೆಯನಾಗಿದ್ದಾನೆ. ಉತ ಅಮೃತತ್ವಸ್ಯ ಈಶಾನ, ಅಮೃತತ್ವ ಅಂತ ಮುಕ್ತವಲ್ಲ, ಅದಕ್ಕೆ ಅವನು ಒಡೆಯ. ಇದು ಅನ್ನೇನ ಅತಿರೋಹತಿ, ಅನ್ನೇನ ಅಂತ ಅಲ್ಲಿ ತೃತೀಯ ವಿಭಕ್ತಿ ಇದೆ, ಇಲ್ಲಿ ಅನ್ನಂ ಅಂತ ದ್ವಿತೀಯ ವಿಭಕ್ತಿ ಇದೆ. ಪುರುಷ ಸೂಕ್ತದಲ್ಲಿ ಅನ್ನೇನ ಅಂತ ಏನು ತೃತೀಯ ವಿಭಕ್ತಿ ಇದೆ, ಆ ತೃತೀಯ ವಿಭಕ್ತಿಗೆ ದ್ವಿತೀಯ ವಿಭಕ್ತಿಯ ಅರ್ಥವನ್ನು ಇಟ್ಕೊಳ್ಬೇಕು. ಹೀಗೆ ಆದಿವಾರ್ಯರು ಬರೀತಾರೆ, ಮತ್ತು ಗೋವಿಂದಾಚಾರ್ಯರು ಇತ್ತೀಚೆಗೆ ವ್ಯಾಖ್ಯಾನ ಮಾಡಿದವರು ಎಲ್ಲರೂ ಕೂಡ ಆ ಅರ್ಥವನ್ನು ಬರೀತಾರೆ. ಅನ್ನೇನ ಅಂದರೆ ಆ ಅನ್ನ ಶಬ್ದ ವಾಚ್ಯಳಾದ ಲಕ್ಷ್ಮೀದೇವಿಯ ಜೊತೆಗೆ ಇದೆಲ್ಲವನ್ನೂ ಮೀರಿದ್ದಾನೆ, ಅವಳನ್ನೂ ಮೀರಿದ್ದಾನೆ, ಈ ಜಗತ್ತೆಲ್ಲವನ್ನೂ ಮೀರಿದ್ದಾನೆ ಅಂತ ಇಷ್ಟು ಒಟ್ಟು ಅಭಿಪ್ರಾಯ ಆಗ್ತದೆ. ಹೀಗೆ ಇದೊಂದು ವಿಚಿತ್ರವಾದ ಸಂಗತಿ. ಮೊದಲಿನ ವಿಭಕ್ತಿಗಳಿಗೆ ಆಮೇಲಿನ ವಿಭಕ್ತಿಗಳ ಅರ್ಥ ಇರ್ತದೆ. ಒಂದನೇ ವಿಭಕ್ತಿಗೆ ತನ್ನನ್ನು ಒಳಗೊಂಡು ಮುಂದೆ ಸಪ್ತಮಿ ವಿಭಕ್ತಿಯವರೆಗೆ ಎಲ್ಲ ಅರ್ಥ ಇರ್ತದೆ. ದ್ವಿತೀಯ ವಿಭಕ್ತಿಗೆ ತನ್ನನ್ನು ಒಳಗೊಂಡು ಮುಂದಿನ ಎಲ್ಲ ವಿಭಕ್ತಿಗಳ ಅರ್ಥ ಇರ್ತದೆ. ಸಪ್ತಸು ಪ್ರಥಮ, ಷಟ್ಸು ದ್ವಿತೀಯ, ಪಂಚಸು ತೃತೀಯ, ಹೀಗೆಲ್ಲ ಕೇಳಿ ಬರ್ತದೆ. ಮೊದಲನೇ ವಿಭಕ್ತಿಗೆ ಹೀಗೆ ಮುಂದಿನ ವಿಭಕ್ತಿಗಳ ಅರ್ಥ ಇರ್ತದೆ. ಆದರೆ ಮುಂದಿನ ವಿಭಕ್ತಿಗೆ ಮೊದಲನೇ ಅರ್ಥ ಇರೋದು ಒಂದು ಅಪರೂಪದ ಸಂಗತಿ. ಆದರೂ ಅಂಥದೊಂದು ಪ್ರಸಂಗ ಇಲ್ಲಿದೆ. ತೃತೀಯ ವಿಭಕ್ತಿ ಬಂದಿರುವುದು ದ್ವಿತೀಯ ಎಂಬ ಅರ್ಥದಲ್ಲಿ. ಮಹಿಮೈಷ ತಥೋ ಬ್ರಹ್ಮನ್ ಅಂತ ನಾರದನಿಗೆ ಚತುರ್ಮುಖ ಬ್ರಹ್ಮ ಸಂಬೋಧನೆ ಮಾಡ್ತಿದ್ದಾನೆ. ಇದು ಭಗವಂತನ ಮಹಿಮೆ. ಪುರುಷಸ್ಯ ದುರತ್ಯಯ, ಯಾರಿಗೂ ಮೀರಲಾಗದ ಮಹಿಮೆ ಆ ಭಗವಂತದ್ದು. ಪರವ ಮಾತ್ರಯ ತನ್ವಾವಧಾನ ನದೇ ಮಹಿತ್ವ ಮನ್ವಷ್ಣುವಂತೆ. ಯಾರೂ ಕೂಡ ನಿನ್ನ ಮಹಿಮೆಯನ್ನು ತಿಳಿಯುವುದೂ ಸಾಧ್ಯವಿಲ್ಲ, ನಿನ್ನ ಮಹಿಮೆಯನ್ನು ಮೀರಿ ಹೆಚ್ಚಿನ ಮಹಿಮೆಯನ್ನು ಪಡೆಯುವುದೂ ಸಾಧ್ಯ ಇಲ್ಲ ಅಂತ ಋಗ್ವೇದ ಅವನ್ನ ವರ್ಣಿಸಿದೆ. ಅವ್ಯಕ್ತಂ ಆತ್ಮನೋ ಅನ್ನಂ ಚ ಮಹದಾದಿ ವಿನಾಶಿ ಚ ಯದತೀತಃ ಪರೋ ವಿಷ್ಣು ಸಯೇವಾತೋ ವಿಮೋಕ್ಷತಃ ಅಂತ ನಾರದ ಪುರಾಣದ ಮಾತು.
ಅವ್ಯಕ್ತ ಅಂದರೆ ಅವ್ಯಕ್ತ ತತ್ವ ಲಕ್ಷ್ಮೀದೇವಿ, ಅದು ಭಗವಂತನ ಅನ್ನ. ಆ ಅನ್ನವನ್ನು ಮತ್ತು ವಿನಾಶಿಯಾದಂತಹ ನಾಶವನ್ನು ಹೊಂದುವಂತಹ ಮಹದಾದಿ ತತ್ವಗಳನ್ನು ಎಲ್ಲವನ್ನೂ ಕೂಡ ಅವನು ಮೀರಿದ್ದಾನೆ. ಆದ್ದರಿಂದ ಸಯೇವ ಅತಃ ವಿಮೋಕ್ಷದ, ಅವನೇ ಮೋಕ್ಷಕ್ಕೆ ದಾಯಕ. ಇಲ್ಲೇನು ಇದು ಅನ್ನ ಅಂತ ಶಬ್ದ ಬಂದಿದೆಯಲ್ಲ, ಅದು ಐತರಿ ಉಪನಿಷತ್ನಲ್ಲಿ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಅಂತ ಭಗವಂತನನ್ನು ಪ್ರಾಣಶಬ್ದ ವಾಚ್ಯ ಅಂತ ಎಲ್ಲಿ ಹೇಳಿದಾರೋ ಅದೇ ಭಾಗದಲ್ಲಿ ಆ ಅಂಥ ನನಗೆ ಮಿತ್ರಳಾದವಳು ಮತ್ತು ಅನ್ನಳಾದವಳು ದಕ್ಷಿಣ ಅಂತ ಹೀಗೆ ವರ್ಣನೆ ಬಂದಿದೆ. ದಕ್ಷಿಣಾ ಶಬ್ದ ವಾಚ್ಯವಾದ ಲಕ್ಷ್ಮೀದೇವಿ ನನಗೆ ಮಿತ್ರಳು ಹೌದು, ಅನ್ನಳು ಹೌದು. ಹೇಗೆ ಅನ್ನ ಅಂದರೆ ಸಾನ್ನಮಿತ್ಯುಚ್ಯತೆ ವಿಷ್ಣು ಭೋಗ್ಯತ್ವ, ವಿಷ್ಣುವಿಗೆ ಅವಳು ಭೋಗ ಪಾತ್ರ, ವಿಷ್ಣುವಿನ ಪತ್ನಿ ಆದ್ದರಿಂದ. ಆದ್ದರಿಂದ ಅವಳಿಗೆ ಅನ್ನ ಅಂತ ಹೆಸರು. ಅದ್ಯತೆ ಭೋಗಿಸಲ್ಪಡ್ತಾಳೆ ವಿಷ್ಣುವಿನಿಂದ, ಆದ್ದರಿಂದ ಅವಳಿಗೆ ಅನ್ನ ಅಂತ ಹೀಗೆ ಹೇಳ್ತಾರೆ. ಲಕ್ಷ್ಮೀದೇವಿ ಅವಳು ಮಾತ್ರ ಭಗವಂತನಿಗೆ ಅನ್ನ ಅಲ್ಲ, ಮಹದಾದಿ ತತ್ವಗಳು ಕೂಡ ಅನ್ನವೇ. ಯಾಕೆಂದರೆ ಅವಳು ಆತನ ಭೋಗಕ್ಕೆ ಪಾತ್ರಳಾದ್ದರಿಂದ ಅನ್ನ ಅಂತ ಅನ್ಸ್ಕೊತಾಳೆ. ಮಹದಾದಿಗಳು ಸಂಹಾರಕ್ಕೆ ಪಾತ್ರಗಳು, ಅವೆಲ್ಲವೂ ಭಗವಂತನಿಂದ ಸಂಹರಿಸಲ್ಪಡುತ್ತವೆ. ಮಹತ್ತತ್ವದಿಂದ ತೊಡಗಿ ಸಮಸ್ತ ಪ್ರಪಂಚಕ್ಕೂ ನಾಶ ಇದೆ, ಲಕ್ಷ್ಮೀದೇವಿಗಂತೂ ನಾಶ ಇಲ್ಲ. ಆದರೆ ಅವಳು ಭೋಗಿಸಲ್ಪಡ್ತಾಳಾದ್ರಿಂದ ಅನ್ನ, ಮತ್ತು ಈ ಪ್ರಪಂಚ ಎಲ್ಲವೂ ಕೂಡ ಸಂಹರಿಸಲ್ಪಡುವುದರಿಂದ ಅನ್ನ. ಅದನ್ನು ಎಲ್ಲ ವ್ಯಾಖ್ಯಾನಕಾರರು ಬೇರೆ ಬೇರೆಯವರು ಹೇಳಿದ್ದಾರೆ. ಇಲ್ಲಿ ಯಾದವಾರ್ಯ ವ್ಯಾಖ್ಯಾನಗಳು ಹೀಗೆ ಬಂದಿದೆ: ಮಹದಾದವತ್ತು ವಿನಾಶ್ಯತ್ವಮೇವ ಅನ್ನತ್ವ, ಅವ್ಯಕ್ತಸ್ಯ ಅನ್ನಶಬ್ದ ಪ್ರವೃತ್ತಿ ನಿಮಿತ್ತಂ ಅದ್ಯತ್ವಂ. ಹೀಗೆ ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇವರಿಬ್ಬರೂ ಕೂಡ ಆ ಭಗವಂತನ ಅಧೀನದೇ ಆಗಿದ್ದಾರೆ ಅಂತ ತೋರಿಸುವುದು ಒಟ್ಟಾರೆ ಉದ್ದೇಶ. ಋಗ್ವೇದದ ಮಂತ್ರದಲ್ಲಿ ಅವನು ಮುಕ್ತರಿಗೂ ಕೂಡ ಅಧಿಪತಿ ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ. ಆ ಸಮರ್ಥನೆ ಮಾಡಲಿಕ್ಕೆ ಕಾರಣಗಳು ಕೊಟ್ಟದ್ದೇನು ಅಂದರೆ, ಈ ಅವ್ಯಕ್ತ ತತ್ವಕ್ಕೂ ಅವನೇ ಅಧಿಪತಿ, ಹಾಗೆ ಅವ್ಯಕ್ತ ತತ್ವದ ಅಂದರೆ ಪ್ರಕೃತಿಯ ಬಂಧನಕ್ಕೊಳಗಾದ ಬ್ರಹ್ಮಾದಿ ಚೇತನಕ್ಕೂ ಅವನೇ ಅಧಿಪತಿ. ಆದ್ದರಿಂದ ಇವೆರಡೂ ಆಧಿಪತ್ಯಗಳನ್ನು ಹೇಳಿದ್ದಾರಲ್ಲ, ಅವ್ಯಕ್ತದ ಆಧಿಪತ್ಯವೂ ಅವನದ್ದೇ ಮತ್ತು ಬ್ರಹ್ಮಾದಿ ಚೇತನದ ಆಧಿಪತ್ಯವೂ ಕೂಡ ಅವನದ್ದೇ ಅಂತೇನು ಹೇಳ್ತಾರೆ. ಅದೆರಡನ್ನೂ ನಿಮಿತ್ತವನ್ನಾಗಿ ಕೊಟ್ಟು ಅವನು ಮುಕ್ತರಿಗೂ ಕೂಡ ಅಧಿಪತಿ ಅಂತ ವರ್ಣನೆ ಮಾಡಿದ್ದಾರೆ. ಯದಿ ಮುಕ್ತಾ ಸ್ವಾಧೀನಾ ನ ಸ್ಯುಃ, ಮುಕ್ತರೊಂದು ವೇಳೆ ಭಗವಂತನ ಅಧೀನರು ಅಲ್ಲ ಅಂತ ಆಗಿದ್ರೆ, ತರ್ಹಿ ಬಂಧಕ ಬದ್ಧೇಶಃ ಪ್ರೇಕ್ಷಾವಾನ್ ತಾನ್ ಬಂಧಾತ್ ನ ಮೋಚಯೇತ್ ಇತ್ಯಾಶಯ. ಮುಕ್ತರಾದ್ಮೇಲೆ ಭಗವಂತನ ಹಂಗಿನಿಂದ ಅವರು ಪಾರಾಗಿ ಹೋಗ್ತಾರೆ ಅಂತಾಗಿದ್ರೆ ಅವರನ್ನು ಭಗವಂತ ಮುಕ್ತರನ್ನಾಗೇ ಮಾಡ್ತಿರ್ಲಿಲ್ಲ. ಅಮುಕ್ತರಾಗಿದ್ದಾಗ ಹೇಗೂ ತನ್ನ ಅಧೀನದಲ್ಲಿದ್ದಾರೆ, ಹಾಗೇ ಇರಲಿ ಬಿಡು ಅಂತ ಬಿಟ್ಟು ಬಿಡ್ತಿದ್ದ. ಅವರನ್ನ ಮುಕ್ತರನ್ನಾಗಿ ಮಾಡುವ ಗೊಡವೆಗೆ ಅವನು ಹೋಗ್ತಿರ್ಲಿಲ್ಲ. ಮುಕ್ತರನ್ನಾಗಿ ಮಾಡುವುದು ಯಾಕೆ ಅಂದರೆ, ಅವರು ತಮ್ಮ ತಮ್ಮ ಗತಿಯನ್ನು ಹೊಂದಲಿ ಅಂತ. ತನುಭೃತ್ ಸ್ವಭಾವ ಸಂಭೂತಯೇ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಎಲ್ಲ ಜೀವರು ತಮ್ಮ ತಮ್ಮ ಸ್ವಭಾವದ ವಿಕಾಸವನ್ನು ಪಡೆಯಲಿ ಅಂತ ಈ ಸೃಷ್ಟಿಯನ್ನು ಪ್ರಾರಂಭಿಸಿದ್ದಾನೆ ಭಗವಂತ. ಸೃಷ್ಟಿಯನ್ನು ಪಡೆದಾದ ಮೇಲೆ ಮತ್ತು ಸೃಷ್ಟಿಯನ್ನು ಪಡೆಯುವುದಕ್ಕಿಂತ ಮುಂಚೆನೂ ಕೂಡ ಅವರು ತನ್ನ ಅಧೀನರಾಗಿರಬೇಕು ಅಂತಲೇ ಆತನ ಒಂದು ಅಪೇಕ್ಷೆ ಇದೆ. ಅವರು ಕೂಡ ಆತನ ಅಧೀನತೆಯನ್ನೇ ಬಯಸ್ತಾರೆ. ಅದನ್ನು ಮುಂದೆ ಹೇಳೋದಿದ್ದೇನೆ. ಈ ಮುಕ್ತರಿಗೆ ಆತ ಅಧಿಪತಿ ಅನ್ನುವ ವಿಷಯವನ್ನು ಸಮರ್ಥನೆ ಮಾಡಬೇಕಾಗಿದೆ. ಮತ್ತೊಂದ್ಸರಿ ಅದನ್ನು ನೋಡೋಣ. ಅದನ್ನು ಸಮರ್ಥನೆ ಮಾಡಲಿಕ್ಕೆ ಕೊಟ್ಟ ಕಾರಣಗಳೇನು ಅಂದರೆ, ಅವ್ಯಕ್ತ ತತ್ವವೂ ಅವನ ಅಧೀನ, ಹಾಗೆ ಅವ್ಯಕ್ತ ತತ್ವದ ಬಂಧನಕ್ಕೊಳಗಾದ ಬ್ರಹ್ಮಾದಿ ಸಂಸಾರಿ ಜೀವರು ಕೂಡ ಆತನ ಅಧೀನರು. ಹೀಗೆ ಇವರಿಬ್ಬರೂ, ಅವ್ಯಕ್ತ ತತ್ವವು ಪ್ರಕೃತಿಯ ಬಂಧನಕ್ಕೊಳಗಾದ ಬ್ರಹ್ಮಾದಿ ಜೀವರು ಆತನ ಅಧೀನರಾದ್ರಿಂದ ಮುಕ್ತ ಜೀವರು ಕೂಡ ಆತನ ಅಧೀನರು ಅಂತಲೇ ತಾತ್ಪರ್ಯ.
ಒಟ್ಟಾರೆ ಇಷ್ಟೇ ಮಹಿಮೆ ಅಲ್ಲ, ಒಂದು ಅಪಾರವಾದ ಮಹಿಮೆ ಇದೆ. ಇಲ್ಲಿ ಪ್ರತಿಪಾದಿತವಾದ ಮಹಿಮೆಗಿಂತಲೂ ಹೆಚ್ಚಿನ ಮಹಿಮೆ ಆತನಿಗಿದೆ ಅಂತ ಇಷ್ಟ ಅಭಿಪ್ರಾಯ. ಅನ್ನ ಎಂಬ ಶಬ್ದ ಏನು ಬಂದಿದೆಯಲ್ಲ, ಅದಕ್ಕೆ ತೃತೀಯ ವಿಭಕ್ತಿಗೆ ದ್ವಿತೀಯ ವಿಭಕ್ತಿ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಇಟ್ಕೊಳ್ಳದೆ ಹೋದ್ರೂ ಕೂಡ ಅನ್ನ ಶಬ್ದವಾಚ್ಯರಾದ ಲಕ್ಷ್ಮೀದೇವಿಯ ಜೊತೆಗೇನೆ, ದಕ್ಷಿಣಾದೇವಿಯ ಜೊತೆಗೇನೆ ನಾನು ಈ ಜಗತ್ತೆಲ್ಲವನ್ನು ನೀರು ನಿಂತಿದ್ದೇನೆ ಅಂತ ಭಗವಂತ ಹೇಳುವುದು ಕೂಡ ಸಮಂಜಸನೆ. ಅದನ್ನು ಸತ್ಯಸಂಧ ಸ್ವಾಮಿಗಳು ಮತ್ತಿತರರು ಅನೇಕ ಜನ, ಇತ್ತೀಚೆಗೆ ಗೋವಿಂದಾಚಾರ್ಯರು ಎಲ್ಲರೂ ಕೂಡ ವ್ಯಾಖ್ಯಾನ ಮಾಡೇ ಇದ್ದಾರೆ. ಮಹಾಭಾರತದ ಅಖಿಲ ಭಾಗವಾದ ಹರಿವಂಶ ಪುರಾಣದಲ್ಲಿ ಆ ವಿಷಯ ಬಂದಿದೆ. ದಕ್ಷಿಣಾಭಿಸ್ಸಹೈವ ಇದನ್ನು ಭಗವತ್ತಾರ್ಜವತ್ಸದ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಮೇ ದಕ್ಷಿಣಾರಮ ಅಂತ. ನಾರದ ಭಗವಂತನ ನೀವು ಅತ್ಯಂತ ಶ್ರೇಷ್ಠ, ಎಲ್ಲ ಜಗತ್ತನ್ನು ಮೀರಿದವನು ಅಂತ ಹೇಳ್ತಾರೆ. ಆಗ ನಾನು ದಕ್ಷಿಣಾದೇವಿ ಜೊತೆಗೇನೆ ಈ ಜಗತ್ತೆಲ್ಲವನ್ನು ಮೀರಿದ್ದೇನೆ ಅಂತ ಉದ್ಗಾರ ತೆಗಿತಾರೆ. ಅಲ್ಲಿ ದಕ್ಷಿಣಾದೇವಿ ಅಂದರೆ ಅವಳು ಭಗವಂತನ ಅನ್ನ, ಅವಳೇ ಆತನ ಮಿತ್ರಳು ಇತ್ಯಾದಿ ಐತರಿ ಉಪನಿಷತ್ತಿನಲ್ಲೂ ಬಂದಿದೆ. ಹಾಗೆ ಹರಿವಂಶದಲ್ಲೂ ಕೂಡ ಆ ಮಾತು ಬಂದಿದೆ. ಅದರಿಂದ ಅನ್ನೇನ ಅಂತ ತೃತೀಯ ವಿಭಕ್ತಿ ಏನಿದೆ, ಅದು ದಕ್ಷಿಣಾಭಿಹಿ ಅನ್ನುವ ಹರಿವಂಶದ ಮಾತಿನ ತೃತೀಯ ವಿಭಕ್ತಿಯ ಮಾತಿಗೆ ಹೊಂದಾಣಿಕೆಯನ್ನು ಪಡೆದಿದೆ. ಅದರಿಂದ ಅನ್ನ ಎಂಬ ಶಬ್ದಕ್ಕೆ ದ್ವಿತೀಯ ವಿಭಕ್ತಿಯ ಅರ್ಥವನ್ನು ಮಾಡದೇ ಹೋದ್ರೂ, ತೃತೀಯ ವಿಭಕ್ತಿಯ ಅರ್ಥವನ್ನು ಮಾಡದೇ ಹೋದ್ರೂ, ತೃತೀಯ ವಿಭಕ್ತಿಯಲ್ಲೇ ಅದನ್ನು ಇಟ್ಕೊಂಡ್ರೂ ಅರ್ಥ ಸುಂದರವಾಗಿ ಸಂಗತ. ಆದರೆ ಎರಡೂ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಜಗತ್ತೆಲ್ಲದನ್ನೂ ಭಗವಂತ ಬೀರಿ ನಿಂತಿದ್ದಾನೆ. ಹೇಗೆ ಅಂದರೆ ಲಕ್ಷ್ಮೀದೇವಿ ಜೊತೆಗೆ. ಅವನು ಒಂದು ಸಮತೀತ ಕ್ಷರಾಕ್ಷರ. ಬ್ರಹ್ಮಾದಿ ಜಗತ್ತೆಲ್ಲವೂ ಕೂಡ ಖರವಾದ ಜಗತ್ತು, ನಾಶ ಹೊಂದುವಂಥ ಜಗತ್ತಿದು. ಖರ ಸರ್ವಾಣಿ ಭೂತಾನೆ, ನಾಶವಾಗುವ ದೇಹ ಅದಕ್ಕಿದೆ. ಲಕ್ಷ್ಮೀ ಅಕ್ಷರ ದೇಹತ್ವ, ಲಕ್ಷ್ಮೀದೇವಿ ಮಾತ್ರ ಅಕ್ಷರವಾದ ದೇಹವುಳ್ಳವಳಾದ್ದರಿಂದ ಅವಳಿಗೆಂದೂ ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ ಬಂದಿಲ್ಲ. ಆದ್ದರಿಂದ ಅವಳನ್ನು ಅಕ್ಷರ ಪುರುಷ ಅಂತಾರೆ. ಭಗವಂತ ಅವಳ ಜೊತೆಗೆ ಈ ಜಗತ್ತೆಲ್ಲವನ್ನು ಮೀರಿ ನಿಂತಿದ್ದಾನೆ. ಕ್ಷರವಾದ ಜಗತ್ತೇನಿದೆ, ಬದ್ಧವಾದ ಜಗತ್ತು, ಜೀವಕೋಟಿಗಿಂತ ಮೇಲೆ ಆತ ಇದ್ದಾನೆ. ಜೀವಕೋಟಿಯ ಗ್ರೇಡ್ಗಿಂತ ಮೇಲೆ ಇದ್ದಾನೆ. ಅವನ ಸ್ತರವೇ ಬೇರೆ. ಅವರು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರು ಕೂಡ ಈಶಕೋಟಿಯಲ್ಲಿದ್ದಾರೆ. ಅವರಿಬ್ಬರು ಈಶರು ಅಂತ ಕರೆಸ್ಕೊತಾರೆ. ಆ ಗುಂಪಿನಲ್ಲಿದ್ದಾರೆ, ಅವರ ಕ್ಯಾಟಗೋರಿಯಲ್ಲಿದ್ದಾರೆ, ಈಶ ಕ್ಯಾಟಗೋರಿಯಲ್ಲಿ. ಬ್ರಹ್ಮಾದಿಗಳೆಲ್ಲರೂ ಕೂಡ ಜೀವರು ಕ್ಯಾಟಗೋರಿಯಲ್ಲಿ ಇದ್ದಾರೆ. ಹಾಗೆ ಕೂಡ ಅದಕ್ಕೆ ಅರ್ಥ ಮಾಡಬಹುದು. ಹಿಂದಿನ ವ್ಯಾಖ್ಯಾನಕಾರರು ಹೇಳಿದ್ದೇ ವಿಷಯ, ನಾನು ಅದನ್ನು ಸ್ವಲ್ಪ ವಿಸ್ತರಿಸಿದ್ದೇನೆ ಅಷ್ಟೇ. ಭಗವಂತ ಮುಕ್ತರಾದವರನ್ನು ಕೂಡ ತನ್ನ ಅಧೀನದಲ್ಲೇ ಇಟ್ಕೊಳ್ಳಿಕ್ಕೆ ಬಯಸ್ತಾನೆ. ಹಾಗೆ ಮುಕ್ತರಾದವರು ಕೂಡ ಆತನ ಅಧೀನದಲ್ಲೇ ಇರಲಿಕ್ಕೆ ಬಯಸ್ತಾರೆ ಅಂತ ನಾನು ಹೇಳಿದೆ. ಅದು ಅನೇಕ ಜನ ಇದನ್ನು ಹಾಸ್ಯ ಮಾಡೋದಿಲ್ಲ. ನಾಸ್ತಿಕರಾದವರು ಹಾಸ್ಯ ಮಾಡ್ತಾರೆ, ಹಾಗೆ ಆಸ್ತಿಕರು ಕೂಡ ಹಾಸ್ಯ ಮಾಡ್ತಾರೆ. ನಾವು ಮುಕ್ತಿಯನ್ನು ಹೊಂದಿದ ಮೇಲೆ ಕೂಡ ಭಗವಂತನ ಅಧೀನದಲ್ಲಿರುವುದು ಅಂದರೆ ಅದೆಂಥ ಮುಕ್ತಿ. ನಾವೇ ಆಗಿಬಿಡುವುದೇ ಮುಕ್ತಿ ಅಂತ ಅದ್ವೈತದ ಸಿದ್ಧಾಂತ. ಇದು ಅವರು ಆಸ್ತಿಕರೇ, ಅದ್ವೈತಗಳು ಆಸ್ತಿಕರೇ, ಅವರ ಸಿದ್ಧಾಂತ ಹೀಗೆ. ನಾಸ್ತಿಕರಂತೂ ಮುಕ್ತಿಯದು ಈಶ್ವರ ಇತ್ಯಾದಿ ಒಪ್ಪದೇನೆ ಇರುವುದು. ಭಗವಂತನ ದಾಸ್ಯ ಅದೆಂಥ ಮುಕ್ತಿ ಅಂತ ನಾಸ್ತಿಕರು ಹಾಸ್ಯ ಮಾಡ್ತಾರೆ. ನಾವೇ ಭಗವಂತ ಆಗಿಬಿಡುವುದನ್ನು ಬಿಟ್ಟು ಭಗವಂತನ ದಾಸ್ಯವನ್ನು ಪಡೆಯುವುದು ಅದೆಂಥ ಮುಕ್ತಿ ಅಂತ ಆಸ್ತಿಕರಾದಂಥ ಅದ್ವೈತಿಗಳು ಕೂಡ ಹಾಸ್ಯ ಮಾಡ್ತಾರೆ. ಪ್ರಾಚೀನ ಅದ್ವೈತ ಗ್ರಂಥಗಳಲ್ಲಿ ಅಂಥ ವಿಮರ್ಶೆಯನ್ನು ಬಂದಿರಲಿಕ್ಕಿಲ್ಲ. ಇತ್ತೀಚಿನ ಕೆಲವರು ಅದ್ವೈತ ವಿದ್ವಾಂಸರ ಮುಖದಿಂದ ಆ ಥರದ್ದು ಟೀಕೆಯನ್ನು ನಾನು ಕೇಳಿದ್ದೆ. ಅಷ್ಟೇ ಅಲ್ಲ, ಭಗವಂತನ ದಾಸ್ಯವನ್ನು ಪಡೆದು ಇರುವುದು ಅಂದರೆ ಯಾವನೋ ಒಬ್ಬ ಮಂತ್ರಿಯೋ ಶ್ರೀಮಂತನೋ ಆತನ ಅಡಿಯಾಳಾಗಿ ಕ್ಷುಲ್ಲಕವಾದ ಜೀವನ ನಡೆಸಿದಂತೆ ಹಾಸ್ಯಾಸ್ಪದ ಅಂತ ಕೂಡ ಅದನ್ನು ಅವರು ಗೇಲಿ ಮಾಡ್ತಾರೆ. ಆದರೆ ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಯಾವನೋ ಒಬ್ಬ ಮಂತ್ರಿ, ಒಬ್ಬ ಶ್ರೀಮಂತ, ಅವನಿಗೆ ತಂದೆ ತಾಯಿ ಆಗಲಿ, ನಮ್ಮ ಗುರು ಆಗಲಿ, ಅವರ ಅಧೀನದಲ್ಲಿ ನಾವು ಬದುಕುವುದೇ ಇಲ್ಲದೆ ಕೆಲವು ಪಟ್ಟಿಗೆ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ನಮ್ಮನ್ನು ಆಳುವಂಥವ್ರು,
ಮಂತ್ರಿ ಶ್ರೀಮಂತರು, ನಮ್ಮ ತಂದೆ ತಾಯಿ ಅಥವಾ ಗುರು ಅಥವಾ ಹೆಂಡತಿಗೆ ಗಂಡ, ಆಳುಗಳಿಗೆ ಅವರ ಯಜಮಾನರು, ಇವರೆಲ್ಲ ದೋಷವುಳ್ಳಂತಹ ವ್ಯಕ್ತಿಗಳು. ಅವರ ಅಧೀನದಲ್ಲಿ ಬದುಕುವುದು ಅಂದರೆ ನಮಗೆ ಅದು ದುಃಖಕ್ಕೆ ಕಾರಣ. ಅದನ್ನ ಒಪ್ಪಬೇಕು. ಯಾರೊಬ್ಬರು ಅಧೀನರಾಗಿ ಬದುಕುವುದರಿಂದ ದುಃಖ ಆಗುವುದು ಅನ್ನೋದಕ್ಕೆ ಎರಡು ಕಾರಣ. ಒಂದು, ಯಾರ ಅಧೀನದಲ್ಲಿ ನಾವಿದ್ದೇವೋ ಅವರು ಅಪರಿಪೂರ್ಣರು ಅಂತ ನೋಡಿ. ಇನ್ನೊಂದು, ನಮ್ಮ ವ್ಯಕ್ತಿತ್ವವೇ ಇನ್ನೂ ಪೂರ್ಣವಾಗಿಲ್ಲ, ಇನ್ನೂ ಕಾಮಕ್ರೋಧಾದಿಗಳಿಂದ ತುಂಬಿದ್ದಾದ್ದರಿಂದ ನಾವು ಕೂಡ ದುಃಖಕ್ಕೆ ಒಳಗಾಗಲಿಕ್ಕೆ ನಮ್ಮ ದೋಷವೇ ಕಾರಣ, ನಮ್ಮ ಅಪರಿಪೂರ್ಣತೆಯೇ ಕಾರಣ ಅಂತ ಇದು ಇನ್ನೊಂದು. ಆದರೆ ಮುಕ್ತಿಗೆ ಹೋದ್ಮೇಲೆ ಇವೆರಡೂ ಇರೋದಿಲ್ಲ ಅನ್ನೋದನ್ನು ನಾವು ಗಮನಕ್ಕೆ ತಂದ್ಕೋಬೇಕು. ನಾಸ್ತಿಕರು ಗಮನಕ್ಕೆ ತಂದ್ಕೋಬೇಕು, ಆಸ್ತಿಕರು ಗಮನಕ್ಕೆ ತಂದ್ಕೋಬೇಕು. ಮುಕ್ತಿಯಲ್ಲಿ ನಮ್ಮನ್ನು ಆಳುವ ಭಗವಂತ ಅವನು ಪರಿಪೂರ್ಣನಾದವನು. ಮತ್ತು ನಮ್ಮಲ್ಲಿ ಮುಕ್ತಿ ಹೋದಾಗ ಯಾವುದೇ ರೀತಿಯಾದ ದೋಷಗಳು ಇರೋದಿಲ್ಲ, ಯಾವುದೇ ರೀತಿಯಾದ ದುರಾಗ್ರಹಗಳು ಮತ್ತು ಅಸೂಯೆ ಇತ್ಯಾದಿ ಯಾವುದೂ ಕೂಡ ಇರೋದಿಲ್ಲ. ಪರಮಪುರುಷನಾದ ಎಲ್ಲ ರೀತಿಯಿಂದಲೂ ಪರಿಪೂರ್ಣನಾದಂತಹ ಅಸಂಗನಾದಂತಹ ಭಗವಂತನ ಅಧೀನದಲ್ಲಿರುವುದು ಅಂದರೆ ಮಹಾ ಸಂತೋಷನೇ ಕೊಡ್ತದೆ. ಈ ಜಗತ್ತಿನಲ್ಲಿ ನಾವೊಂದು ಉದಾಹರಣೆ ಕೊಡಬಹುದು. ಹಿಂದೆ ಒಬ್ಬರಿಗೆ ಕೊಟ್ಟದ್ದಿದೆ ಆ ಥರದ ಉದಾಹರಣೆ. ಒಂದು ಮಠದಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ, ಅವರ ಅಧೀನದಲ್ಲಿ ಕೆಲವರು ವಿದ್ವಾಂಸರಿದ್ದಾರೆ. ಆ ವಿದ್ವಾಂಸರಲ್ಲಿ ಕೆಲವರು ಜ್ಯೇಷ್ಠರಿದ್ದಾರೆ, ಕೆಲವರು ಕನಿಷ್ಠರಿದ್ದಾರೆ. ಆ ಜ್ಯೇಷ್ಠ ವಿದ್ವಾಂಸರ ಅಧೀನರಾಗಿ ಬದುಕುವವರಿಗೆ ಸ್ವಲ್ಪ ಕೆಲವು ಬಾರಿ ಖೇದ ಆಗ್ತದೆ. ಅವ್ರಿಗೆ ಸಿಗುವ ಮನ್ನಣೆ ತಮಗದು ಸಿಕ್ಕಿಲ್ಲ ಇತ್ಯಾದಿ ರೀತಿಯಲ್ಲಿ ಸ್ವಲ್ಪ ಅವರು ದುಃಖ ಪಡ್ತಿರ್ತಾರೆ. ಅವ್ರು ಹೇಳಿದಂತೆ ನಾವು ಕೇಳಬೇಕಲ್ಲ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಕಾರ್ಯ ಮಾಡುವುದು ಕೂಡ ನಡೆದಿರ್ತದೆ. ಆದರೆ ಯಾರೂ ಕೂಡ ಆ ಸ್ವಾಮಿಗಳ ಬಗ್ಗೆ ಅಸೂಯೆ ತಾಳೋದಿಲ್ಲ. ಸ್ವಾಮಿಗಳು ನಮ್ಮ ಕ್ಯಾಟಗೋರಿಯವರೇ ಅಲ್ಲ, ನಾವೆಲ್ಲ ವಿದ್ವಾಂಸರು ಅವರ ಅಧೀನದಲ್ಲಿರುವವರು ನಮ್ಮದೊಂದು ಕ್ಯಾಟಗೋರಿ ಬೇರೆ, ಸ್ವಾಮಿಗಳು ನಮ್ಮ ಕ್ಯಾಟಗೋರಿಯನ್ನೇ ಮೀರಿ ನಿಂತವರು ಅಂಥೇಳಿ ಸ್ವಾಮಿಗಳ ಬಗ್ಗೆ ಎಂದೂ ಅಸೂಯೆ ಆಗೋದಿಲ್ಲ. ನಮ್ಮ ಹಿರಿಯರ ಬಗ್ಗೆ, ನಮ್ಮ ಕಿರಿಯರ ಬಗ್ಗೆ, ಸೀನಿಯರ್ ಬಗ್ಗೆ, ಜೂನಿಯರ್ಗಳಿಗೆ ಅಸೂಯೆ ಆಗಬಹುದು, ಸ್ವಾಮಿಗಳ ಬಗ್ಗೆ ಯಾರಿಗೂ ಆಗೋದಿಲ್ಲ ಅನ್ನೋದು ಹೌದು. ಅನೇಕ ಬಾರಿ ನಮಗೆ ಅನುಭವಕ್ಕೆ ಬಂದಿದೆ. ಹಾಗಿರುವಾಗ ಭಗವಂತನ ಬಗ್ಗೆ ಮುಕ್ತರಾದವರಿಗೆ ಯಾಕೆ ಅಸೂಯೆ ಆಗಬೇಕು? ಅವನು ಪರಿಪೂರ್ಣನಾಗಿರ್ತಾನೆ. ಭಗವಂತ ಅಂತೂ ನಿರ್ದೋಷನೇ. ನಾವು ಕೂಡ ನಮ್ಮೆಲ್ಲ ದೋಷಗಳನ್ನು ಕಳ್ಕೊಂಡೇ ಮುಕ್ತರಾಗಿರುವುದರಿಂದ ನಮಗಾದರೂ ಕೂಡ ಆ ಥರದ ದುಃಖ, ಅಸೂಯೆ ಇತ್ಯಾದಿಗಳು ಯಾವುದೂ ಆಗೋದಿಲ್ಲ. ಮತ್ತದು ಯಾವನೋ ಒಬ್ಬ ಮಂತ್ರಿಯೋ, ರಾಜನೋ, ಶ್ರೀಮಂತನೋ ಅಂಥವನ ಊಳಿಗ ಮಾಡಿದಂತೆ ಕೀಳು ಕೂಡ ಅದಲ್ಲ. ಹಾಗದನ್ನು ಅಷ್ಟು ಕ್ಷುದ್ರವಾಗಿ ಮೋಕ್ಷವನ್ನು ನಾವು ಗೇಲಿ ಮಾಡಬಾರ್ದು. ಹಾಗೆ ಮಾಡುವುದಾದರೆ ಯಾವುದನ್ನಾದರೂ ಮಾಡಬಹುದು. ನಮ್ಮ ತನವನ್ನೇ ಕಳ್ಕೊಂಡು, ನಾವೇ ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಂಡು, ನಮ್ಮ ವ್ಯಕ್ತಿತ್ವ ಮೂಲ ಸ್ವರೂಪವನ್ನೇ ಕಳ್ಕೊಂಡು ನಾವು ಬ್ರಹ್ಮರೇ ಆಗಿಬಿಡುವುದು ಅಂದರೆ ಅದೆಂಥ ಮುಕ್ತಿ, ನಮ್ಮ ವ್ಯಕ್ತಿತ್ವದೇ ನಾಶ ಆಯ್ತಲ್ಲ ಅಂತ ಹೇಳುವುದನ್ನು ಅಲ್ಲಿಯೂ ಹೇಳಬಹುದು. ಪ್ರಶ್ನೆ ಅದಲ್ಲ. ಎಲ್ಲಿ ಪ್ರಮಾಣ ಇದೆಯೋ ಅದನ್ನು ಒಪ್ಪಬೇಕು, ಎಲ್ಲಿ ಪ್ರಮಾಣ ಇಲ್ವೋ ಅದನ್ನು ಬಿಡಬೇಕು. ಪರಿಪೂರ್ಣನಾದ ಭಗವಂತನ ಅಧೀನದಲ್ಲಿ ಜೀವ ಇರ್ತಾನೆ ಮುಕ್ತಿ ಹೋದ್ಮೇಲೂ ಕೂಡ ಅಂತ ಅನ್ನೋದಕ್ಕೆ ಪ್ರಮಾಣಗಳಿರುವುದರಿಂದ ಅದನ್ನು ನಮ್ಮ ತತ್ವವಾದದಲ್ಲಿ ಸ್ವೀಕಾರ ಮಾಡಿದ್ದಾರಷ್ಟೆ. ಆದ್ದರಿಂದ ಭಗವಂತನ ಅಧೀನರಾಗಿರುವುದನ್ನು ಜೀವನ ಕೂಡ ಅಲ್ಲಿ ಬಯಸ್ತಾನೆ. ಅವನ ಅಧೀನದಲ್ಲಿರುವುದರಿಂದ ಆತನಿಗೊಂದು ಭಾವನಾತ್ಮಕವಾದಂತಹ ಭದ್ರತೆ ಇರ್ತದೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತು ಇದು, ಇಂಥ ಎತ್ತರದ ವಸ್ತು ಇನ್ನೆಲ್ಲೂ ಇಲ್ಲ, ಆ ಎತ್ತರದ ವಸ್ತುವಿನ ಅಡಿಯಲ್ಲಿ ನಾನಿದ್ದೇನೆ, ಅದರ ಕೃಪಾಛತ್ರದಲ್ಲಿ ನಾನಿದ್ದೇನೆ, ಅದರ ನೆರಳಿನಲ್ಲಿ ನಾನಿದ್ದೇನೆ ಅನ್ನೋ ಒಂದು ಭಾವನೆ ಆತನಿಗೆ ನೆಮ್ಮದಿ ಕೊಟ್ಟಿರ್ತದೆ. ಆದ್ದರಿಂದ ಅದನ್ನು ಅಷ್ಟು ಹಗುರವಾಗಿ ಪರಿಗಣನೆ ಮಾಡಬಾರ್ದು. ನಮಗೆ ಜೀವನ ಮೂಲ ಸ್ವಭಾವವೇ ಹೆಚ್ಚು ಗೊತ್ತಿಲ್ಲ. ಮತ್ತು ಮುಕ್ತಿಯ ಬಗ್ಗೆ ಕೂಡ ನಮಗೆ ಯಾವುದೇ ಕಲ್ಪನೆ ಇಲ್ಲ. ನಮಗಿರುವುದೆಲ್ಲವೂ ಸಂಸಾರದಲ್ಲಿರುವಂಥ ವ್ಯಕ್ತಿಗಳು, ಅವರ ಲೋಪದೋಷಗಳು, ಅವರ ದುರಾಗ್ರಹಗಳು, ಅವರ ಕ್ಷುಲ್ಲಕತನಗಳು, ಇವುಗಳದ್ದು ಮಾತ್ರ ನಮಗೆ ಪರಿಚಯ ಇದೆ. ಆದ್ದರಿಂದ ಮುಕ್ತಿಯಂಥ ಅತೀಂದ್ರಿಯ ಸಂಗತಿಯನ್ನು ನಾವು ನಮ್ಮ ಮಾನದಂಡಗಳಿಂದ ಅಳಿಲಿಕ್ಕೆ ಹೋಗಬಾರ್ದು ಅಂತ ನಮಗೊಂದು ಎಚ್ಚರ ಇರಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ವಿಷಯನಾಡು ಹೊಟ್ಟೆ ಮಾಡಿ ವಿಷಯದಲ್ಲಿ ರಸಕನೆ ಉಸಿಗೆ ಹಾಕಿರೋದನ್ನ ಶ್ರೀಕೃಷ್ಣ
ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ ಶ್ರೀಕೃಷ್ಣ